ನಮಸ್ತೆ. 3/1/2026 ಶನಿವಾರ ದಿನ ಶುಕ್ಲ ಪಕ್ಷ, ಅಂದರೆ ಬೆಳೆಯುವ ಚಂದ್ರ. ಹುಣ್ಣಿಮೆ ಮುಗಿದೋದ್ರೇ ಕರಗುವ ಚಂದ್ರ ಬರೋದು. ಹಾಗಾಗಿ ಇವತ್ತು ಹುಣ್ಣಿಮೆ ಮಧ್ಯಾಹ್ನ 3:32:32 ಆಮೇಲೆ ಬರುವಂಥದ್ದು ಪ್ರಥಮ. ಆದ್ದರಿಂದ ಈ ದಿನದಲ್ಲಿ ಒಳ್ಳೆಯ ಕಾರ್ಯಗಳು ಅಂದರೆ ದಾನ ಧರ್ಮಗಳು ಮಾಡ್ಬೋದು. ಬಂಡವಾಳ ಹಾಕಿ ಮಾಡುವಂಥದ್ದು ಮುಹೂರ್ತ ಕಾರ್ಯಗಳು ಏನೂ ಇಲ್ಲ. ನಕ್ಷತ್ರ ಆರುದ್ರ ನಕ್ಷತ್ರ. ಬೆಳಗ್ಗೆ 6:42 ಮೇಲೆ, ಅಂದರೆ 43 ಮೇಲೆ, ಸಂಜೆ 5:27 ಆರುದ್ರ ನಕ್ಷತ್ರ. ಆ ನಂತರ ಬರುವಂಥದ್ದು ಅಂದರೆ ಆರುದ್ರ ನಕ್ಷತ್ರ ಮುಗಿದ ಮೇಲೆ ಬರುವಂಥದ್ದು ನಕ್ಷತ್ರ ಬೇರೆ, ಅಂದರೆ ಪುನರ್ವಸು ನಕ್ಷತ್ರ. ಪುನರ್ವಸು ನಕ್ಷತ್ರ ಬಂದು ಶುಭವಾಗಿದೆ. ಆರುದ್ರ ನಕ್ಷತ್ರ ಇರುವವರೆಗೂ ಅಂದರೆ ಸಂಜೆ 5:28 ಸಂಪತ್ತಿನ ನಾಶ ಅಂತ ಇರೋದರಿಂದ ಹಣಕಾಸು ವಿಷಯದಲ್ಲಿ ಗಮನ ಕೊಡಿ. ಪುನರ್ವಸು ನಕ್ಷತ್ರ ಬಂದ ಮೇಲೆ ಶುಭವಾಗಿ ಆಗುತ್ತೆ, ಆದರೂ ಪ್ರಥಮ ಬಂದಿರುತ್ತದೆ, ಶುಭವಲ್ಲ. ಒಳ್ಳೆಯ ಕಾರ್ಯಗಳನ್ನ ಮಾಡೋಕ್ಕೆ ಖಂಡಿತವಾಗಿ ಅಡ್ಡಿ ಏನಿಲ್ಲ. ಇವತ್ತಿನ ಬೇರೆ ವಿಷಯಗಳನ್ನ ನೋಡೋಕ್ಕೋದ್ರೆ ಇದೇ ಆರುದ್ರ ನಕ್ಷತ್ರ ಪಾದಗಳನ್ನ ನೋಡೋಣ. 6:43 6:44 ಆರುದ್ರ ನಕ್ಷತ್ರದ 2ನೇ ಪಾದ. ಇಲ್ಲಿ ಕೆಲವರು ಗಮನಿಸ್ತೀರಾ, 43 44 ಒಂದೇ ನಿಮಿಷ ಇದೆ. ಇದು ಕೆಲವು ದಿನಗಳಲ್ಲಿ ಮಾತ್ರ, ಯಾವತ್ತೋ ಒಂದು ದಿನ ಅಪರೂಪ. ಉಳಿದಿರೋದು ಇಂದಿನ ದಿನಕ್ಕೆ ಹೋಗಿರುತ್ತದೆ, ಅಂತಂದರೆ 2ನೇ ತಾರೀಕಿಗೆ ಹೋಗಿರುತ್ತದೆ. ಹಾಗಾಗಿ ಇವತ್ತು 2ನೇ ಪಾದದಲ್ಲಿ ಬರೀ 1 ನಿಮಿಷ ಮಾತ್ರನೇ ಇರೋರು. ಆ ನಂತರ ಬರೋದು 12:05 ಈ ಆರುದ್ರ ನಕ್ಷತ್ರ 3ನೇ ಪಾದ. ಮಧ್ಯಾಹ್ನ 12:05 ಮೇಲೆ ಸಂಜೆ 5:27 ಆರುದ್ರ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಆರುದ್ರ ನಕ್ಷತ್ರವೇ ಕ್ಲೋಸ್ ಆಗುತ್ತದೆ. ಸಂಜೆ 5:27 ರಾತ್ರಿ 10:51 ಪುನರ್ವಸು ನಕ್ಷತ್ರದ 1ನೇ ಪಾದವಿದೆ. ಆನಂತರ ಅಂದರೆ ರಾತ್ರಿ 10:51 ಮೇಲೆ ಬೆಳಗಿನ ಜಾವ 4:16 ಪುನರ್ವಸು ನಕ್ಷತ್ರ 2ನೇ ಪಾದ. ಆಮೇಲೆ ಅಂದರೆ ಬೆಳಗಿನ ಜಾವ 4:16 ಮೇಲೆ ಫುಲ್ಲಾಗಿ 3ನೇ ಪಾದವಿದೆ. ಇದು ಪುನರ್ವಸು ನಕ್ಷತ್ರ. ಉಳಿದಿರೋದು ನಾಳೆನೂ ಇರುತ್ತದೆ. ಇವತ್ತಿನ ಬೇರೆ ಬೇರೆ ವಿಷಯಕ್ಕೆ ನಾವು ಹೋಗೋಣ. ಇದರಲ್ಲಿ 100% ಕೆಟ್ಟೋದು ಯಾವುದು ಅಂತ ನೋಡ್ಕೊಳ್ಳೋಣ. 100% ಕೆಟ್ಟೋದು ಒಳ್ಳೆಯದು ಅಂತಂದಾಗ ಏನೇನಕ್ಕೆ ಅಂತಂದರೆ, ಯಾವುದಾದ್ರು ಕಾರ್ಯ ಮಾಡಬೇಕು ಅಂತಂದರೆ ಸೆಲೆಕ್ಟ್ ಮಾಡಿಕೊಳ್ಳೋಕ್ಕೆ ಇದು ಉಪಯೋಗ ಆಗುತ್ತದೆ. ಆದ್ದರಿಂದಾಗಿ ಇವತ್ತು 100% ಇರೋದರಲ್ಲಿ ಶುಭ ಸಮಯ ಅಂತ. ವಾರ ಶನಿವಾರ ಒಳ್ಳೆಯದಲ್ಲ. ಸಂಪತ್ತಿನ ನಾಶ ಅಂತ ಇದೆ, ಅದೂ ಒಳ್ಳೆಯದಲ್ಲ. ಆದರೂ ಎಮರ್ಜೆನ್ಸಿಗೆ ಆಸ್ಪತ್ರೆಗೆ ಹೋಗಬೇಕು, ಏನಾದ್ರು ಕೋರ್ಟ್ ಆರ್ಡರ್ ಇದ್ದರೆ ಅದು ಪರಿಪಾಲಿಸಬೇಕು, ಅಂಥದಕ್ಕೆ ಟೈಮ್ ಬೇಕು ಅಂತಂದರೆ ನಮಗೆ ಬೇರೆ ದಾರಿ ಇಲ್ಲ. ಇರೋದರಲ್ಲಿ ಎಮರ್ಜೆನ್ಸಿ ಕಾರ್ಯಗಳಿಗೆ ಮಾತ್ರ ನಾವು ಒಳ್ಳೆಯ ಟೈಮ್ ಕೊಡ್ತೀವಿ, ನೋಡ್ಕೊಳ್ಳಿ. 8:16 9:31 ಬೆಳಗ್ಗೆ ಇದು ಒಂದು ಶುಭ ಸಮಯ. ಮತ್ತು 11:01 1:48 ಮಧ್ಯಾಹ್ನದವರೆಗೂ ಶುಭ ಸಮಯ. ಮತ್ತು ಮಧ್ಯಾಹ್ನ 3:17 ರಾತ್ರಿ 1:02 ಇದು ಒಂದು ಶುಭ ಸಮಯ. ರಾತ್ರಿ ಅಂದರೆ ಲೇಟ್ ನೈಟ್ 3:36 ಬೆಳಗಿನ ಜಾವ 4:17 ಶುಭ ಸಮಯ. ಮತ್ತು ಲಾಸ್ಟು ಒಂದು ಟೈಮ್ ಇದೆ, 5:48 ಮೇಲೆ ಒಂದು ಶುಭ ಸಮಯ. ಆದರೆ ಈಗ ನಾವು ನೋಡೋದು 100% ಅಶುಭ ಸಮಯವನ್ನು ನೋಡೋಣ. 100% ಅಶುಭ ಸಮಯಗಳಲ್ಲಿ ಖಂಡಿತವಾಗಿಯೂ ಯಾವ ಕಾರ್ಯಗಳು ಪ್ರಾರಂಭ ಮಾಡಬಾರದು. ಬೆಳಿಗ್ಗೆ 6:43 ಹೆಚ್ಚು ಕಮ್ಮಿ 7:33 ಅಶುಭ ಸಮಯ ಇದೆ. ಇದು ಡಬಲ್ ಕೆಟ್ಟೋರು. ಏನು ಬರುತ್ತೆ ಅಂದರೆ ದುರ್ಮುಹೂರ್ತ, ಮತ್ತು ಅಲ್ಲಿಂದ ಕಂಟಿನ್ಯೂ ಆಗಿ 8:14 ಕೂಡ ಕೆಟ್ಟದೆ. ಹಾಗಾಗಿ ದುರ್ಮುಹೂರ್ತ, ಮೃತ್ಯು ಎಲ್ಲ ಕೂಡಿ ಬಂದಿದೆ. ಆದ್ದರಿಂದಾಗಿ ಇವತ್ತಿನ ಬೆಳಗ್ಗೆ ಒಳ್ಳೆಯ ಸಮಯ ಅಂತಂದರೆ ಖಂಡಿತವಾಗಿಯೂ 6:43 8:14 ಅಶುಭ ಸಮಯ. ಆಮೇಲೆ ನಾವು ಕೊಟ್ಟಿರೋ ಒಳ್ಳೆಯ ಸಮಯನ ನೋಡ್ಕೊಳ್ಳಿ. 9:33 10:59 ರಾಹು ಕಾಲ. ಮಧ್ಯಾಹ್ನ 1:50 3:15 ಯಮಕಂಡ ಕಾಲ. ರಾತ್ರಿ 1:04 ರಾತ್ರಿ 3:10 ಮೃತ್ಯು. ಹಾಗಾಗಿ ಬೆಳಗಿನ ಜಾವ ನಾವು ಹೇಳಿದಂತೆ ಸುಮಾರು 5:46 ಮೇಲೆ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು. ಆದರೆ ರಾತ್ರಿ 1:04 ಸುಮಾರು 3:34 ಕೆಟ್ಟದಾಗಿರೋದ್ರಿಂದ ಅಶುಭವಾಗಿದೆ.
ಮುಂದಿನ ಸಂಚಿಕೆ ನೋಡೋಣ. ಧನ್ಯವಾದಗಳು.